ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರೋಂಥ ಪ್ರತಿಯೊಬ್ಬ EPFO ನೌಕರರು EPS ಪಿಂಚಣಿದಾರರಿಗೆ ಸಂಕ್ರಾಂತಿ ಹಬ್ಬದ ಬಂಪರ್ ಗಿಫ್ಟ್ ಒಂದು ಬರ್ತಾ ಇದೆ. ನಿವೃತ್ತ ನೌಕರರು ಪಿಂಚಣಿದಾರರು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಶುಭ ಸುದ್ದಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇದೆ. ಇದು KSRTC, BMTC ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರಿಗೂ ಕೂಡ ಲಾಭ ಆಗತ್ತೆ. ಕೇಂದ್ರ ಸರ್ಕಾರದ CBT ಸಭೆಯಲ್ಲಿ ಸಂಕ್ರಾಂತಿ ಹಬ್ಬದ ಬಂಪರ್ ಗಿಫ್ಟ್ ಬಗ್ಗೆ ಚರ್ಚೆಗಳು ಆಗಿದೆ, ನಿರ್ಧಾರಗಳು ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ. ಏನು ಬಂಪರ್ ಗಿಫ್ಟ್? ಮಿನಿಮಮ್ ಪೆನ್ಷನ್ನು ಭಾರಿ ಹೆಚ್ಚಳ ಆಗತ್ತಾ? ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, EPS ಪಿಂಚಣಿದಾರರಿಗೆ ಸಂಕ್ರಾಂತಿ ಹಬ್ಬದ ಶುಭ ಸುದ್ದಿ ಬರ್ತಾ ಇದೆ. CBT ಸಭೆಯಲ್ಲಿ ಈ ಶುಭ ಸುದ್ದಿಯ ಬಗ್ಗೆ ಚರ್ಚೆಯಾಗಿ ಅಂತಿಮ ನಿರ್ಧಾರ ಆಗಿದೆ ಅಂತ ತಿಳಿದು ಬಂದಿದೆ. ಬನ್ನಿ ಏನು ನೋಡೋಣ. ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರುವಂಥ ನಿವೃತ್ತ ನೌಕರರು, ಪಿಂಚಣಿದಾರರು, ನೌಕರರು, ಕಾರ್ಮಿಕರಿಗೆ ಸಂಕ್ರಾಂತಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಒಂದು ಬಂಪರ್ ಗಿಫ್ಟ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಬಂಪರ್ ಗಿಫ್ಟಿನ ಜೊತೆಯಲ್ಲಿ ಶುಭ ಸುದ್ದಿ ಆದಷ್ಟು ಶೀಘ್ರದಲ್ಲೇ ಸಿಗತ್ತೆ. ಪ್ರಸ್ತುತ EPS ಯೋಜನೆ ಅಡಿಯಲ್ಲಿ ಕನಿಷ್ಠ ಪಿಂಚಣಿ ತಿಂಗಳಿಗೆ ಕೇವಲ 1,000 ರೂಪಾಯಿ ಇದೆ. ಈ 1,000 ರೂಪಾಯಿ ಒಳ್ಳೆ ಊಟ ಮಾಡಿದ್ರೂ ಒಂದು ಹೊತ್ತಿಗೆ ಆಗೋದಿಲ್ಲ, ಅಷ್ಟು ಕಡಿಮೆ ಪಿಂಚಣಿ ಸಿಗ್ತಾ ಇದೆ. ಸಾಮಾಜಿಕ ಭದ್ರತಾ ಯೋಜನೆಗಳಿಗಿಂತ ಕಡಿಮೆ ಪಿಂಚಣಿ ಸಿಗ್ತಾ ಇದೆ. ಸುಮಾರು 1 ದಶಕಗಳ ಹಿಂದೆ ಅಂದರೆ 2014ರಲ್ಲಿ ನಿಗದಿ ಮಾಡಿದ್ದು 1,000 ರೂಪಾಯಿ. ಏರುತ್ತಿರುವಂಥ ಬೆಲೆ ಹಾಗೂ ಜೀವನ ವೆಚ್ಚ ಇಂದಿನ ಯುಗದಲ್ಲಿ ಈ ಮೊತ್ತ ಏನಕ್ಕೂ ಸಾಕಾಗಲ್ಲ. ಹಣದುಬ್ಬರಕ್ಕೆ ಅನುಗುಣವಾಗಿ ಪಿಂಚಣಿ ಮೊತ್ತವನ್ನು ಪರಿಷ್ಕರಿಸುವಂತೆ ನೌಕರರು, ಕಾರ್ಮಿಕರು ಸರ್ಕಾರಕ್ಕೆ ನಿರಂತರವಾಗಿ ಮನವಿಯನ್ನು ಮಾಡ್ತಾ ಇದ್ದಾರೆ ಹಾಗೂ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಈಗ ಬೇಡಿಕೆಗಳಲ್ಲಿ ಸ್ಪಷ್ಟವಾಗಿ ಕನಿಷ್ಠ ಪಿಂಚಣಿಯನ್ನು ತಿಂಗಳಿಗೆ 1,000 ರೂಪಾಯಿಯಿಂದ ಕನಿಷ್ಠ 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು. ಇದಕ್ಕೆ ಸಂಪೂರ್ಣ ಅನುಮೋದನೆ ಸಿಗದಿದ್ದರೆ ಇತ್ತೀಚಿನ ಚರ್ಚೆಗಳು ಸಕಾರಾತ್ಮಕವಾಗಿ ನಮಗೆ ಸೌಲಭ್ಯ ಸಿಗ್ಬೋದು ಅಂತ. ಅಂದರೆ 7,500 ರೂಪಾಯಿ ಹೆಚ್ಚಳ ಆಗಲಿಲ್ಲ ಅಂದರೂ ಒಂದು ಹಂತಕ್ಕೆ ಹೆಚ್ಚಳ ಆಗೇ ಆಗತ್ತೆ. ಡಬಲ್ಲು, ತ್ರಿಬಲ್ಲು ಅಥವಾ 5 ಪಟ್ಟು 6 ಪಟ್ಟು ಹೆಚ್ಚಳ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ಯಾಕೆ ನಿರೀಕ್ಷೆಗಳಿದೆ? EPFO ಪಿಂಚಣಿ ಹೆಚ್ಚಳದ ಕುರಿತು ಪ್ರಮುಖವಾದ ಒಂದು ಸಭೆ ನಡೆದಿದೆ, ತಮಗೆಲ್ಲರಿಗೂ ಗೊತ್ತಿರ್ಬೋದು. EPFO ಕೇಂದ್ರ ಟ್ರಸ್ಟ್ಗಳ ಮಂಡಳಿಯ CBT ಸಭೆಯಲ್ಲಿ ಜನವರಿ 8 ಹಾಗೂ 9ರಂದು ನಮ್ಮದೇ ಬೆಂಗಳೂರಿನಲ್ಲಿ ನಡೀತು. ನೌಕರರ ಪಿಂಚಣಿ ಯೋಜನೆ EPS ಅಡಿಯಲ್ಲಿ ದೀರ್ಘಕಾಲದಿಂದ ಬಾಕಿ ಇರುವಂತಹ ಪಿಂಚಣಿ ಪರಿಷ್ಕರಣೆ ವಿಷಯವು ಪ್ರಮುಖ ಕಾರ್ಯಸೂಚಿಯಲ್ಲಿ ಒಂದಾಗಿತ್ತು. ಈ CBT ಸಭೆಯ ವರದಿಗಳ ಪ್ರಕಾರ CBTಯಲ್ಲಿ ಕನಿಷ್ಠ ಪಿಂಚಣಿ ಮಿನಿಮಮ್ ಪೆನ್ಷನ್ನನ್ನು 1,000 ರೂಪಾಯಿಯಿಂದ 2,500 ರೂಪಾಯಿಗಳಿಗೆ ಹೆಚ್ಚಿಸುವ ಬಗ್ಗೆ ಡಿಸ್ಕಸ್ ಆಗಿದೆ, ಚರ್ಚೆಗಳಾಗಿದೆ. ಇದು ಕಾರ್ಮಿಕ ಸಂಘಗಳು ಮಾಡಿದ ಸಂಪೂರ್ಣ ಬೇಡಿಕೆ ಅಲ್ಲದಿದ್ದರೂ ಕೂಡ ಇದು ಕೂಡ 2.5 ಪಟ್ಟು ಹೆಚ್ಚಳ ಅಂತ ಹೇಳಲಾಗತ್ತೆ. ಇದು ನಿವೃತ್ತ ಖಾಸಗಿ ವಲಯದ ಉದ್ಯೋಗಿಗಳಿಗೆ ಹೆಚ್ಚು ಅಗತ್ಯ ಹಾಗೂ ಪರಿಹಾರವನ್ನು ಕೊಡುತ್ತೆ. ಪಿಂಚಣಿ ಯೋಜನೆಯನ್ನು ನಾವು ಅವಲೋಕಿಸ್ತಾ ಹೋದರೆ ನೌಕರರ ಪಿಂಚಣಿ ಯೋಜನೆ EPSನ್ನು EPFOನೇ ನಿರ್ವಹಿಸುತ್ತೆ ಮತ್ತು ನಿವೃತ್ತಿಯ ನಂತರ ಸಂಬಳ ಪಡೆಯುವ ಉದ್ಯೋಗಿಗಳಿಗೆ ಪಿಂಚಣಿ ಯೋಜನೆಯನ್ನು ಕೊಡುವಂಥ ಒಂದು ಯೋಜನೆ. ಇದು ಸಂಘಟಿತ ವಲಯದ ಕಾರ್ಮಿಕರಿಗೆ, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಬರಲ್ಲ, ಸಂಘಟಿತ ವಲಯದ ಕಾರ್ಮಿಕರಿಗೆ ವಿನ್ಯಾಸಗೊಳಿಸಲಾದಂಥ ಸಾಮಾಜಿಕ ಭದ್ರತಾ ವ್ಯವಸ್ಥೆಯ ಒಂದು ಭಾಗ ಆಗಿದೆ.
ಈ ಯೋಜನೆ ಅಡಿಯಲ್ಲಿ ಉದ್ಯೋಗದಾತರು ಉದ್ಯೋಗಿಗಳು ಇಬ್ಬರು ಪ್ರತಿ ತಿಂಗಳು EPF ಖಾತೆಗೆ ಕೊಡುಗೆಯನ್ನು ಕೊಡ್ತಾರೆ. ಇದರಲ್ಲಿ ಉದ್ಯೋಗದಾತರು 8.33% EPS ಖಾತೆಗೆ ಹೋಗುತ್ತೆ. ನಿವೃತ್ತಿಯ ನಂತರ ಉದ್ಯೋಗಿಗಳು ತಮ್ಮ ಸಂಬಳ ಹಾಗೂ ಸೇವೆಯ ವರ್ಷದ ಆಧಾರದಲ್ಲಿ ಸರ್ವಿಸ್ನ ಆಧಾರದಲ್ಲಿ ಮಾಸಿಕ ಪಿಂಚಣಿಯನ್ನು ಫಿಕ್ಸ್ ಮಾಡ್ತಾರೆ. ಪಿಂಚಣಿಯನ್ನು ಯಾವ ರೀತಿ ಲೆಕ್ಕಾಚಾರ ಹಾಕ್ತಾರೆ ಅಂತ ಹೇಳಿ ಈಗಾಗಲೇ ತಿಳಿಸಿದ್ದೀನಿ. ಆದರೂ ಈಗ ಸರಳವಾಗಿ ಯಾವ ರೀತಿ ಲೆಕ್ಕಾಚಾರ ಹಾಕ್ತಾರೆ ಅಂದರೆ ಪಿಂಚಣಿಯ ವೇತನ ಅಂದರೆ ಸಂಬಳ ನಿಮ್ಮದು ಎಷ್ಟಿತ್ತು ಇಂಟು ಸರ್ವಿಸ್ /70 ನಾವು ಕಳ್ಕೊಂಡ್ರೆ ಪಿಂಚಣಿ ವೇತನ ಕಳೆದ 60 ತಿಂಗಳ ಸಂಬಳವನ್ನು ಸರಾಸರಿಯಾಗಿ ತೆಗೆದುಕೊಂಡು ಸಂಬಳವನ್ನು ಸರಾಸರಿಯಾಗಿ ತಗೊಳ್ತಾರೆ. ಸರಾಸರಿಯಾಗಿ ತೆಗೆದುಕೊಂಡು ಪಿಂಚಣಿಯನ್ನು ಲೆಕ್ಕಾಚಾರವನ್ನು ಮಾಡ್ತಾರೆ. ಪಿಂಚಣಿ ಸೇವೆಯನ್ನು EPS ಕೊಡುಗೆ ನೀಡಿದ ಒಟ್ಟು ವರ್ಷಗಳು ಕನಿಷ್ಠ 10 ವರ್ಷ ಸರ್ವಿಸ್ ಅಂತೂ ಕಂಪಲ್ಸರಿ ಆಗಿರಬೇಕು. 10 ವರ್ಷ ಸರ್ವಿಸ್ ಆದವರಿಗೆಲ್ಲರಿಗೂ ಪಿಂಚಣಿ ಸಿಗತ್ತೆ. ಗರಿಷ್ಠ ವೇತನದ ಮಿತಿ ಅಂದರೆ ನೀವು ಎಷ್ಟೇ ಸಂಬಳ ತಗೊಂಡ್ರೂ ಕೂಡ 1 ಲಕ್ಷ ತಗೊಂಡಿದ್ರೂ ಕೂಡ ನಿಮ್ಮ ಗರಿಷ್ಠ ಮಿತಿ 15,000 ರೂಪಾಯಿ. ಅದು ಕೂಡ ಸೆಪ್ಟೆಂಬರ್ 1, 2014ರಲ್ಲಿ ರೈಸ್ ಆಗಿದೆ. ಅದಕ್ಕಿಂತ ಮುಂಚೆ 7,500 ರೂಪಾಯಿ ಇತ್ತು. 15,000 ಅಂತ ಪರಿಗಣಿಸುತ್ತೆ. ಉದಾಹರಣೆಗೆ 60 ತಿಂಗಳಲ್ಲಿ ಒಬ್ಬ ಉದ್ಯೋಗಿ ಸರಾಸರಿ 15,000 ರೂಪಾಯಿಗಳಂತೆ ಅವನು 30 ವರ್ಷ ಸರ್ವಿಸನ್ನು ಪೂರ್ಣಗೊಳಿಸಿದರೆ ಪಿಂಚಣಿಯನ್ನು ಲೆಕ್ಕಾಚಾರ ಮಾಡಿದಾಗ 15,000 × 30 / 70 ಅಂದರೆ ಪ್ರತಿ ತಿಂಗಳು ಆತನಿಗೆ 6,428 ರೂಪಾಯಿ ಪಿಂಚಣಿ ಸಿಗತ್ತೆ. ಸ್ನೇಹಿತರೆ, ಮತ್ತೊಮ್ಮೆ 15,000 ರೂಪಾಯಿ ಸಂಬಳ ಇಂಟು 30 ವರ್ಷ ಸರ್ವಿಸ್ಸು /70 ಒಟ್ಟು 6,428 ರೂಪಾಯಿ ಸಿಗತ್ತೆ. ಕನಿಷ್ಠ ಪಿಂಚಣಿಯನ್ನು ಹೆಚ್ಚಿಸುವುದರಿಂದ ನಿವೃತ್ತ ನೌಕರರಿಗೆ ಕಾರ್ಮಿಕರಿಗೆ ಆರ್ಥಿಕ ಸ್ಥಿರತೆ ಸಿಗತ್ತೆ. ಬಹುದೊಡ್ಡ ಪರಿಣಾಮವನ್ನು ಬೀರುತ್ತೆ. ಅವರ ಜೀವನ ನಿರ್ವಹಣೆಗೆ ತುಂಬ ಲಾಭ ಆಗತ್ತೆ. ಪಿಂಚಣಿ ಹೆಚ್ಚಳ ಕನಿಷ್ಠ ಪಿಂಚಣಿ 2,500 ರೂಪಾಯಿ ಹೆಚ್ಚಾದರೆ ಏನಾಗತ್ತೆ? ಪಿಂಚಣಿದಾರರ ಪ್ರಸ್ತುತ ಕನಿಷ್ಠ ಪಿಂಚಣಿಗಿಂತ 2.5 ಪಟ್ಟು ಹೆಚ್ಚಳ ಆಗತ್ತೆ. ಬಟ್ಟು ಕಾರ್ಮಿಕ ಸಂಘಟನೆಗಳು ಹಾಗೂ ಪಿಂಚಣಿದಾರರ ಬೇಡಿಕೆ 7,500 ರೂಪಾಯಿ. ಆದರೆ 2,500 ರೂಪಾಯಿ ಹೆಚ್ಚಳದ ಬಗ್ಗೆ ಚರ್ಚೆಗಳಾಗಿದೆ ಅಂತ ತಿಳಿದು ಬಂದಿದೆ. ಈಗ ಹೆಚ್ಚುತ್ತಿರುವ ವೈದ್ಯಕೀಯ ಹಾಗೂ ಜೀವನ ವೆಚ್ಚವನ್ನು ಪೂರೈಸಲು ಸಹಕಾರಿಯಾಗತ್ತೆ. ಗೌರವಯುತವಾಗಿ ಜೀವನವನ್ನು ನಡೆಸೋಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಖಾಸಗಿ ವಲಯದಲ್ಲಿ ಹಿರಿಯ ನಾಗರಿಕರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಿ ಅವರ ಜೀವನ ಮಟ್ಟವನ್ನು ಸುಧಾರಿಸೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೂ ಹೆಚ್ಚಿನ ಕಾರ್ಮಿಕರನ್ನು ಔಪಚಾರಿಕವಾಗಿ ಉದ್ಯೋಗ ವ್ಯವಸ್ಥೆಯಲ್ಲಿ ಉಳಿಸಲು ಒಳ್ಳೆ ಪೆನ್ಷನ್ ಬರ್ತಾಯಿದ್ರೆ, ಒಳ್ಳೆ ಸ್ಯಾಲ್ರಿ ಬರ್ತಾಯಿದೆ ಅಂದರೆ ಯಾರಾದರೂ ಆಟೋಮೆಟಿಕಲಿ ಆ ಸೆಕ್ಟರಿಗೆ ಬಂದು ಕೆಲಸವನ್ನು ಮಾಡ್ತಾರೆ. ಪೆನ್ಷನ್ನು ಬರಲ್ಲ, ಸಂಬಳನೂ ಬರಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬರಲ್ಲ. ಹಾಗಾಗಿ ಅವರನ್ನು ಉತ್ತೇಜಿಸೋಕ್ಕೆ ಒಂದು ಸಹಾಯ ಆಗತ್ತೆ. ಇಷ್ಟೆಲ್ಲ ಹೇಳ್ತಾ ಇದ್ದೀವಲ್ಲ, ಇದು ಯಾವಾಗ ಜಾರಿ ಬರುತ್ತೆ? ಕನಿಷ್ಠ ಪಿಂಚಣಿ 2,500 ರೂಪಾಯಿಗೆ ಹೆಚ್ಚಿಸುವ ಪ್ರಸ್ತಾವನೆ ಬಗ್ಗೆ ಚರ್ಚೆ ಆಗಿದ್ರೂ ಕೂಡ ಇದು ಚರ್ಚಿತ ಹಂತದಲ್ಲೇ ಇದೆ. ಸರ್ಕಾರದಿಂದ ಅಧಿಕೃತ ಪ್ರಕಟಣೆಗಾಗಿ ಕಾಯ್ತಾ ಇದೆ. ಮುಂಬರುವಂತಹ ಸಂಕ್ರಾಂತಿ ಹಬ್ಬದ ಶುಭ ಸಂದರ್ಭದಲ್ಲಿ ಏನಾದರೂ ಸರ್ಕಾರ ಅಧಿಕೃತ ಪ್ರಕಟಣೆ ಹೊರಡಿಸ್ಬೋದು ಅಂತ ಕಾಯ್ತಾ ಇದ್ದೀವಿ. ಅನುಮೋದನೆ ಪಡೆದ ನಂತರ ಕಾರ್ಮಿಕ ಸಚಿವಾಲಯ ಅಧಿಸೂಚನೆಯನ್ನು ಹೊರಡಿಸುತ್ತೆ ಮತ್ತು ಭಾರತದ ಎಲ್ಲ EPFO ಕಚೇರಿಗಳಲ್ಲಿ ಹೊಸ ಪಿಂಚಣಿ ದರವನ್ನು ಜಾರಿಗೆ ತರಲಾಗತ್ತೆ. ಪಿಂಚಣಿ ಹೆಚ್ಚಳ ಸಾಧ್ಯವೇ? ಇದು ಸಾಧ್ಯವೇ ಆದರೆ ಕೂಡ ಇದು ಸ್ವಾಗತಾರ್ಹ ಹೆಜ್ಜೆ. ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರವು ಪೂರ್ವಭಾವಿಯಾಗಿ ಕ್ರಮ ಕೈಗೊಂಡಿದೆ. ಈ ಕ್ರಮದಿಂದಾಗಿ ನೌಕರರಿಗೆ ಹೆಚ್ಚು ಲಾಭ ಆಗತ್ತೆ. ನಮ್ಮ ಬೇಡಿಕೆ ಏನು ಅಂದರೆ EPFO EPS ನೌಕರರು, KSRTC BMTC ನೌಕರರಲ್ಲಿ ನಾವು ಕೇಳ್ಕೊಳ್ಳೋದು ಏನು ಅಂದರೆ ನೌಕರರಿಗಾಗಿ ಕನಿಷ್ಠ ಪಿಂಚಣಿಯನ್ನು 7,500ದಿಂದ 10,000 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು. ಈಗಿನ ಬೆಲೆ ಏರಿಕೆಯಿಂದ ಬಳಲುತ್ತಿದ್ದವರಿಗೆ ಇದರಿಂದ ಲಾಭ ಆಗತ್ತೆ ಅಂತ ಹೇಳ್ತಾ, ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ
ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಧನ್ಯವಾದಗಳು. ಜೈ ಹಿಂದ್.